ಕನ್ನಡ ವ್ಯಾಕರಣ, ಕನ್ನಡ ಗ್ರಾಮರ್ ಇನ್ ಸಿಂಪಲ್. ವಿಷಯ 4. ವಾಕ್ಯಗಳು ಮತ್ತು ವಿಧಗಳು. ಒಂದು ಪರಿಪೂರ್ಣವಾದ ಅರ್ಥವನ್ನು ನೀಡುವ ಪದಗಳ ಸಮೂಹಕ್ಕೆ ವಾಕ್ಯ ಎನ್ನುತ್ತೇವೆ. ಸೆಂಟೆನ್ಸ್. ವಾಕ್ಯಗಳಲ್ಲಿ 3 ವಿಧ. ಸಾಮಾನ್ಯ ವಾಕ್ಯ, ಒಂದು ಚಿಕ್ಕ ಹಾಗೂ ಸರಳ ವಾಕ್ಯ. ಉದಾಹರಣೆ: ಮಕ್ಕಳಿಗೆ ಗೊಂಬೆ ಎಂದರೆ ಇಷ್ಟ, ನನಗೆ ಬಿಡುವಿನ ಸಮಯ ಬೇಕು. ಮಿಶ್ರ ವಾಕ್ಯ, 2 ವಾಕ್ಯಗಳು ಸೇರಿದಾಗ ಆಗುವ ವಾಕ್ಯ. ಉದಾಹರಣೆ: ಈ ದಿನ ಶಾಲೆಗೆ ರಜೆಯಾದ ಕಾರಣ ಪರೀಕ್ಷೆ ಮುಂದೂಡಲಾಗಿದೆ. ಈ ದಿನ ಶಾಲೆಗೆ ರಜೆ ಮೊದಲನೇ ವಾಕ್ಯ, ಪರೀಕ್ಷೆ ಮುಂದೂಡಲಾಗಿದೆ ಎರಡನೇ ವಾಕ್ಯ. ರಾತ್ರಿ ಇಡೀ ಜೋರು ಮಳೆಯಿಂದ ರಸ್ತೆಗಳಲ್ಲಿ ನೀರು ನಿಂತಿವೆ. ರಾತ್ರಿ ಇಡೀ ಜೋರು ಮಳೆ ಒಂದು ವಾಕ್ಯ, ರಸ್ತೆಗಳಲ್ಲಿ ನೀರು ನಿಂತಿವೆ ಎರಡನೇ ವಾಕ್ಯ. ಸಂಯುಕ್ತ ಅಥವಾ ಸಂಯೋಜಿತ ವಾಕ್ಯ, 2ಕ್ಕಿಂತ ಹೆಚ್ಚಿನ ವಾಕ್ಯಗಳು ಸೇರಿದಾಗ ಆಗುವ ವಾಕ್ಯ. ಉದಾಹರಣೆ: ಶಾಲೆಯ ವಾರ್ಷಿಕೋತ್ಸವದಂದು ಅನೇಕ ಅತಿಥಿಗಳನ್ನು ಕರೆಸಿ ಭಾಷಣ ಮಾಡಿಸಿ ಮಕ್ಕಳಿಗೆ ಪ್ರೋತ್ಸಾಹಿಸಿದೆವು. ಇದರಲ್ಲಿ 2ಕ್ಕಿಂತ ಹೆಚ್ಚಿನ ವಾಕ್ಯಗಳು ಇರುವ ಕಾರಣ ಇದು ಸಂಯುಕ್ತ ವಾಕ್ಯ.